ಅವ್ರು ಐ ಲವ್ ಯು ಹೇಳಿದಾರ ಇಲ್ಲ ಗೊತ್ತಿಲ್ಲ. ತಗೊಳ್ಳಿ, ಇವನು ಐ ಲವ್ ಯು ಟು. ಆಮೇಲೆ ಕೊಡು, ಮೈಕ್ ತಗೊಂತೀನಿ. ಹಾರ್ಟ್ ತೋರ್ಸು. ತಗೊಳ್ಳಿ ಹಾರ್ಟ್. ನಿನ್ ಫ್ಯಾನ್ಸ್ಗೆಲ್ಲ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀಯಾ? ನಿಮ್ ಲೈಫ್ ಹ್ಯಾಪಿ ಇರ್ಲಿ. ನನ್ನ ಸರಿಗಮಪ ನೋಡಿ ಖುಷಿಯಾಗಿ. ನಮ್ ಸರಿಗಮಪ ನೋಡಿ ನೀವು ನಿಮ್ ಲೈಫ್ ಹ್ಯಾಪಿ ಚೆನ್ನಾಗಿರ್ಲಿ. ನಮ್ ಸರಿಗಮಪ ಸೂಪರ್. ಅಂದ್ರೆ ಸರ್ ಅವನಿಗೆ ಸ್ವಾರ್ಥ ಇಲ್ಲ, ಬರೀ ನನ್ನ ನೋಡಿ ಅಂತ ಹೇಳ್ತಾ ಇಲ್ಲ, ನಮ್ ಸರಿಗಮಪ ನೋಡಿ ಅಂತ ಹೇಳಿ ನಮ್ಮೆಲ್ಲರನ್ನ ಅವನ ಜೊತೆ ಸೇರಿಸ್ಕೊತಾ ಇದ್ದಾನೆ. ಒಳ್ಳೇದು, ಸೂಪರ್ ಕಣ. ಇನ್ನೊಬ್ರು ಫ್ಯಾನ್ ಬಂದಂಗೆ ಹೇಳಿದ್ರು, ಜಿಷ್ಣುದು ನಮ್ಗೆ ಹಾಡು ಇಷ್ಟ, ಅವನ್ ಮಾತು ಬಹಳ ಇಷ್ಟ ಅಂದ್ರು. ಅವ್ರಿಗೇನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀಯಾ? ನಾನು ಮಾತು ಕಮ್ಮಿ ಮಾಡ್ತೇನೆ, ಹಾಡು ಜಾಸ್ತಿ ಮಾಡ್ತೇನೆ. ಇನ್ನೊಬ್ರು ಫ್ಯಾನ್ ಸಿಕ್ಕಿದ್ರು ಮೇಡಮ್, ಏನಂದ್ರು ಸರ್? ಅವ್ರಿಗೆ ಇವನ್ ಹಾಡು ಇಷ್ಟ, ಇವನ್ ಮಾತು ಇಷ್ಟ, ಮತ್ತ ಅವ್ರಿಗೆ ಇವನ್ ಡಾನ್ಸು ಇಷ್ಟ. ಅವ್ರಿಗೇನ್ ಸಂದೇಶ ಕೊಡಕ್ ಇಷ್ಟ ಪಡ್ತೀಯಾ? ನಾನು ಅನ್ಕೊಂಡೆ ನಾನು DKD ಹೋಗೋಣ ಅಂತ. ಸರಿ, ಈಗ ನಮ್ಮಮ್ಮ ಆಡಿಷನ್ ಕೊಡ್ತಾ ಇದ್ದಾರೆ. ಓ, ನಿಮ್ಮ ಅಮ್ಮ ಆಡಿಷನ್ ಕೊಡ್ತಾರಾ? ಅಂದ್ರೆ ಸುಮ್ಮನೆ ಟ್ರಯಲ್. ಈ ಮಾತಿಗೆ ನಿನಗೆ ಕೊಟ್ಬಿಟ್ರ ನೋಡ ಗೋಲ್ಡನ್ ಪರ್ಫಾರ್ಮೆನ್ಸ್. ವರಕವಿ ದಾರಾ ಬೇಂದ್ರೆ ಅವರ ಸಾಹಿತ್ಯಕ್ಕೆ ಜಾನಕಿ ಅಮ್ಮನವರ ಕಂಠ ಸೇರಿ ಇದ್ದಂಥ ಬೆಳ್ಳಿ ಮೋಡ ಚಿತ್ರದ ಹಾಡನ್ನ ನಮಗಾಗಿ ಹೇಮಿಜಿ ಅವರು ಹಾಡಿದ್ದಾರೆ. ಹೇಮಂತ್ ಸರ್, ನಿಮ್ಮ ಹಾಗೂ ಜಾನಕಿ ಅಮ್ಮನವರ ಒಡನಾಟ ಏನಾದ್ರೂ ಇದ್ರೆ ದಯವಿಟ್ಟು ಹೇಳಿ. ಮೊದಲಿಗೆ ಆ ದೇವತೆ ಬಗ್ಗೆ ಮಾತಾಡೋದಕ್ಕೆ ಬಹಳ ಸಣ್ಣ ವ್ಯಕ್ತಿ ನಾನು. ಜಾನಕಿ ಅಮ್ಮ ಅವರ ಗೀತೆಗಳನ್ನ ಚಿಕ್ಕಂದಿನಿಂದ ಕೇಳ್ಕೊಂಡು ಬೆಳೆದಿದ್ದೀನಿ. ಜೊತೆಗೆ ಜಾನಕಿ ಅಮ್ಮನವರ ಒಡನಾಟ ಅಂದ್ರೆ ಇದೇ ಸ್ಟೇಜ್ ಮೇಲೆ ಐ ಥಿಂಕ್ ಗುಣಗಾನ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಬರ್ತಾ ಇತ್ತು ನಮ್ಮ ಜಿ ಕಡೆಯಿಂದಾನೆ. ಅಲ್ಲಿ ನಿರೂಪಕನಾಗಿ ನಾನು ಕೆಲಸ ಮಾಡ್ತಿದ್ದೆ, ನಾನು ಮತ್ತೆ MD ಪಲ್ಲವಿ ಅವರು. ಆ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ದಿಗ್ಗಜರನ್ನ ಗೆಸ್ಟ್ ಆಗಿ ಕರೆಸ್ಬಿಟ್ಟು ಅವ್ರ ಮುಂದೆ ನಮ್ಮ ಕಂಟೆಸ್ಟೆಂಟ್ಸ್ ಆಡುವಂತ ಒಂದು ಪದ್ಧತಿ. ಅಲ್ಲಿ ನಮ್ಮ ಹೌದು, ಇದೇ ಆ ಚಿತ್ರ. ಜಾನಕಮ್ಮ ಈ ಒಂದು ಸ್ಪೆಷಲ್ ಎಪಿಸೋಡ್ಗೆ ಬಂದಾಗ ನಾನು ಫಸ್ಟ್ ಟೈಮ್ ನೋಡಿದ್ದೆ ಅಲ್ಲೇ ಅವ್ರನ್ನ. ಅವರ ಆಪ್ಯಾಯತೆ, ಆ ನಗು, ಆಮೇಲೆ ನಮ್ಮನ್ನ ಬರ್ಮಾಡ್ಕೊ ಎಷ್ಟೋ ವರ್ಷಗಳಿಂದ ಪರಿಚಯ ಇದ್ದ ಹಾಗೆ ಮಾತಾಡಿಸ್ತಾ ಇದ್ರು. ದೇವತೆ ನೋಡಿದಂಥ ಫೀಲ್. ಅವರು ತಲೆ ಮೇಲೆ ಒಂದು ಕೈ ಇಟ್ಟರು, ಅದು ಆಶೀರ್ವಾದ. ಆ ಒಂದು ಸರಸ್ವತಿ ಕಳೆ ತುಂಬಿದ ಕೊಡ, ಸಿಂಪ್ಲಿಸಿಟಿ, ಮಗುವಂಥ ಮನಸ್ಸು. ಹಾಗಾಗಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದ್ದೇ ಇದೆ. ಥ್ಯಾಂಕ್ ಯು ಜಿ ಅಗೇನ್ ಫಾರ್ ದಟ್ ವಂಡರ್ಫುಲ್ ಮೆಮೊರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಾನಕಿ ಅಮ್ಮನವರ ಒಡನಾಟದ ಬಗ್ಗೆ ಹಂಚಿಕೊಳ್ಳೋದಕ್ಕೆ ಈಗ ವೇದಿಕೆ ಮೇಲೆ ನಮ್ಮ ಜೊತೆಯಾಗಲಿದ್ದಾರೆ ನಮ್ಮ ಚಂದನವನದ ಹೆಸರಾಂತ ನಾಯಕ ನಟಿ ಶ್ರೀಮತಿ ವಿನಯ ಪ್ರಸಾದ್ ಮ್ಯಾಮ್ ಆನ್ ಸ್ಟೇಜ್.